ಇವತ್ತು ನಾನು ಶೇಂಗದ ಚಟ್ನಿ ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಶೇಂಗೆ ತೊಗೊಂಡು ಬದಲಿಗೆ ಇವೆಲ್ಲ ಹಸನು ಮಾಡ್ಕೋಬೇಕು. ಒಳಗಿಂದೆಲ್ಲ ಕಸ ಕಡ್ಡಿ ಎಲ್ಲ ತೆಕ್ಕೊಂಡು ಹಸನು ಮಾಡ್ಕೋಬೇಕು. ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನೋಡಿ. ಒಲೆ ಮೇಲೆ ಈ ರೀತಿ ಒಂದು ಪ್ಯಾನ್ ಇಟ್ಟು ಗ್ಯಾಸ್ ಹಚ್ಕೊಂಡು ಬಿಡಬೇಕು. ಒಂದು ಸ್ವಲ್ಪ ಪ್ಯಾನ್ ಕಾದ್ಮೇಲೆ ಶೇಂಗಾ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನು ಗಮ್ಮಂತ ವಾಸನೆ ಬರೋವ್ರಿಗೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು. ನೋಡಿ 10-15 ನಿಮಿಷ ಹತ್ತಿದೆ. ಈ ರೀತಿ ಹಸಿ ವಾಸನೆ ಹೋಗುವವರೆಗೂ ಗಮ್ಮಂತ ಹುರ್ಕೋಬೇಕು. ಇದನ್ನು ಈಗ ತೆಕ್ಕೊಂಡು ಆರ್ಲಿಕ್ಕೆ ಬಿಡಬೇಕು. ಈ ರೀತಿ ಚೆನ್ನಾಗಿ ಹುರಿದು ಆದಮೇಲೆ ತಣ್ಣಗಾಗಿದೆ. ಇದು ತಣ್ಣಗಾಗಕ್ಕೆ ಬಿಟ್ಟಿನಿ ನಾನು. ಆಮೇಲೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಖಾರದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಬೆಳಗಡ್ಡಿ, ಆಮೇಲೆ ಜೀರಿಗೆ 1 ಟೀ ಸ್ಪೂನು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇದು ಕರಿಬೇವೇನಪ್ಪ ಅಂದರೆ ಒಣಗಿಸಿದೆ ಕರಿಬೇವು. ಹಸಿ ಕರಿಬೇವು ತೊಗೊಲಿಕ್ಕೆ ಹೋಗಬೇಡಿ, ಒಣಗಿದ ಕರಿಬೇವು ಹಾಕಬೇಕು. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಮೊದಲಿಗೆ ಇದರಲ್ಲಿ ಸ್ವಲ್ಪ ಶೇಂಗಾ ಹಾಕ್ಕೋಬೇಕು. ಯಾಕೆ ಹಾಕ್ಕೋಬೇಕು ಅಂದರೆ ಇವೆಲ್ಲ ಚೆನ್ನಾಗಿ ಗ್ರ್ಯಾಂಡ್ ಆಗಬೇಕಲ್ಲ, ಬಾರೀಕ್ ಆಗಬೇಕಲ್ಲ. ಆಮೇಲೆ ಜೀರಿಗೆ, ಆಮೇಲೆ ಬೆಳಗಡ್ಡಿ, ಆಮೇಲೆ ಉಪ್ಪು, ಆಮೇಲೆ ಖಾರದ ಪುಡಿ, ಆಮೇಲೆ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಏನಪ್ಪ ಅಂತಂದ್ರೆ ಗ್ರ್ಯಾಂಡ್ ಮಾಡ್ಕೋಬೇಕು. ಇದಕ್ಕೆ ಪುಡಿ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ ಈ ರೀತಿ ಚೆನ್ನಾಗಿ ಬೆಳಗಡ್ಡಿ ಎಲ್ಲ ಚೆನ್ನಾಗಿ ಇದಾಗಬೇಕು. ಪುಡಿ ಮಾಡಿಕೊಂಡು ಆಮೇಲೆ ಇದರಲ್ಲಿ ಶೇಂಗಾ ಇರ್ತಾವಲ್ಲ ಅವು ಹಾಕ್ಕೋಬೇಕು. ಶೇಂಗಾ ಹಾಕ್ಕೊಂಡು ಮತ್ತೆ ಮಿಕ್ಸಿ ಗ್ರ್ಯಾಂಡ್ ಮಾಡ್ಕೋಬೇಕು. ಶೇಂಗಾನ ಪುಡಿ ಮಾಡ್ಕೋಬೇಕು. ಪೂರ ತರಿ ಮಾಡ್ಕೊಲಿಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ತರಿ ಇರಬೇಕು. ನೋಡಿ ಅಲ್ಲಿ ರೆಡಿಯಾಗಿದೆ. ಪೂರ ಪೌಡ್ರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ತರಿ ಇರಬೇಕಿದು. ಈ ರೀತಿ ಮಾಡ್ಕೋಬೇಕು. ನೋಡಿ ಶೇಂಗಾ ಚಟ್ನಿ ಇಲ್ಲಿ ರೆಡಿಯಾಗಿದೆ. ಈ ರೀತಿ ಶೇಂಗಾ ಚಟ್ನಿ ಮಾಡಿಕೊಂಡು ಕಡ್ಡಿ ರೊಟ್ಟಿ, ಮೊಸರು, ಶೇಂಗಾ ಚಟ್ನಿ, ಸಜ್ಜಿ ರೊಟ್ಟಿ ಜೊತೆ ಎಲ್ಲದರ ಜೊತೆನೂ ಚೆನ್ನಾಗಿರ್ತದೆ. ಇದು ಒಂದು ಸಾರಿ ಮಾಡ್ಕೊಂಡು ನೋಡಿ. ಇದು 15-20 ದಿನವರೆಗೂ ಇಟ್ಕೋಬೋದು. ಈ ರೀತಿ ಮಾಡ್ಕೊಂಡು ನೋಡಿ ಒಂದು ಸಾರಿ ಮನೆಯಲ್ಲಿ.